ರಾಜ್ಯದಲ್ಲಿ ಬಂದ್ ಆಗುತ್ತಾ ಗೃಹಲಕ್ಷ್ಮಿ ಹಣ. ಮಹಿಳೆಯರಿಗೆ ಸಿಎಂ ಡಿಕೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. 1.95 ಲಕ್ಷ ಫಲಾನುಭವಿಗಳಿಗೆ ಸರ್ಕಾರದ ಬಿಗ್ ಶಾಕ್. ತಮ್ಮ 5 ಗ್ಯಾರಂಟಿಗಳಿಂದಲೇ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತ ಪಕ್ಷವನ್ನಾಗಿ ಮಾಡಿಕೊಂಡಿತ್ತು. 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಈ ಒಂದು 5 ಗ್ಯಾರಂಟಿಗಳಿಂದ ಜನರಿಗೆ ಅನೇಕ ವಿಶ್ವಾಸಗಳನ್ನ ನೀಡಿದ್ರು. ಅದೆಲ್ಲವೂ ಈಗ ಸುಳ್ಳಂತ ಕಾಣ್ತಾ ಇದೆ. ಒಂದು ಕಡೆ ಈಗ ಗೃಹಲಕ್ಷ್ಮಿ ಹಣ ಬಂದ್ ಆಗುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಅಂತ ಮಹಿಳಾ ಮನೆಗಳಿಗೆ ಈಗ ಶಾಕ್ ಎದುರಾಗಿದೆ. ಮಹಿಳೆಯರಿಗೆ ಸಿಎಂ ಡಿಕೆ ಸರ್ಕಾರ ಬಿಗ್ ಶಾಕ್ ನೀಡಿದೆ. 1.95 ಲಕ್ಷ ಫಲಾನುಭವಿಗಳಿಗೆ ಸರ್ಕಾರದ ಬಿಗ್ ಶಾಕ್ ಇದು. ಹಲವು ಗೃಹಲಕ್ಷ್ಮಿಯರ ಹಣ ಬಂದ್ ಆಗಿದೆ. 32ನೇ ಕಂತಿನ 2,000 ಹಣಕ್ಕಾಗಿ ಮಹಿಳೆಯರು ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣವನ್ನ ನೀಡಿಲ್ಲ ಅಂತ ಜನರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಗೃಹಲಕ್ಷ್ಮಿಯರೇ ಸ್ವಲ್ಪ ಇತ್ತ ನೋಡಿ. ಖಾತೆಗೆ 2,000 ಬರುವ ಮುನ್ನವೇ ಮತ್ತೊಂದು ಶಾಕ್ ನೀಡಿದೆ ಈಗ ಸರ್ಕಾರದಿಂದ 32ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ. ರಾಜ್ಯಾದ್ಯಂತ ಬರೋಬ್ಬರಿ 2,443 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. 32ನೇ ಕಂತಿನ ಹಣ ಬಿಡುಗಡೆಯಾಗಿ ಮಹಿಳೆಯರಿಗೆ ಸಂತಸ ವ್ಯಕ್ತವಾಗಿತ್ತು. ಮತ್ತೊಂದೆಡೆ ಯೋಜನೆಯ ಅನುಷ್ಠಾನದಲ್ಲಿ ಭಾರಿ ಅಕ್ರಮವಾಗಿರುವುದು ಈಗ ಕಂಡು ಬರ್ತಾ ಇದೆ. ಮಹತ್ವದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ಭಾರಿ ಅಕ್ರಮವಾಗಿರುವುದು ತಿಳಿದು ಬರ್ತಾ ಇದೆ. 32ನೇ ಕಂತಿನ ವೇಳೆಯೂ ಮೃತರ ಖಾತೆಗೆ ಕೋಟಿ ಹಣ. ಫಲಾನುಭವಿಗಳ ಡೇಟಾಬೇಸ್ ಪರಿಶೀಲಿಸಿದಾಗ ಅಕ್ರಮ ಬಯಲಾಗಿದೆ. ಈಗ ಮೃತ 1,95,224 ಮಹಿಳೆಯರ ಖಾತೆಗಳಿಗೂ 32ನೇ ಕಂತಿನ ಹಣ ಹೋಗಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಮಹಿಳಾ ಮನೆಗಳಿಗೆ ಬಿಗ್ ಶಾಕ್ ನೀಡಿದ್ರ? ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅಕ್ರಮವಾಗಿದೆ. ಮೃತರ ಖಾತೆಗೆ ಕೋಟಿ ಹಣ ಹೋಗ್ತಿದೆ. ಈಗಾಗಲೇ ಸರ್ಕಾರ ಮಹಿಳೆಯರಿಗೆ ಬಸ್ ಫ್ರೀ, ಗೃಹಲಕ್ಷ್ಮಿ ಅನ್ನೋ ಯೋಜನೆಗಳಿಂದ ಸರ್ಕಾರವನ್ನ ಆಡಳಿತಕ್ಕೆ ತಂದ್ರು. ಅದಾದ ನಂತರದಲ್ಲಿ ಈಗ ಜನರಿಗೆ ಕೊಡುವಂತ ಹಣಕ್ಕೂ ಕೂಡ ಕನ್ನ ಹಾಕ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪದೇ ಭಾರಿ ಅಕ್ರಮಗಳು ಕೇಳಿ ಬರ್ತಾ ಇದೆ. ಪೆನ್ಷನ್ದಾರರ ಹಣ ಬಂದ್ಗೆ ಮುಂದಾಗಿದೆ. ಈಗ ಒಂದು ಕಡೆ ಸರ್ಕಾರ ಅಕ್ರಮಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದೆ. ದುರುಪಯೋಗಕ್ಕೆ ಕಡಿವಾಣ ಹಾಕಲು ಸರ್ಕಾರ ಕ್ರಮ ಕೈಗೊಂಡಿದೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಹೊಸ ಮಾರ್ಗಸೂಚಿಯನ್ನ ರೂಪಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೊಸ ಮಾರ್ಗಸೂಚಿ ರೂಪಿಸಲು ಸರ್ಕಾರ ಈಗ ಚಿಂತನೆಯನ್ನು ನಡೆಸ್ತಾ ಇದೆ. ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಹೊಸ ಮಾರ್ಗಸೂಚಿಗಳನ್ನ ತರಲಿಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ. ಈಗ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ವಿಡಿಯೋ ಕೂಡ ಒಂದು ಕಡೆ ವೈರಲ್ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗಿ ದುರುಪಯೋಗ ಆಗಿರುವಂತಹ ವಿಚಾರವಾಗಿ ಈಗ ತಿಳಿದು ಬರ್ತಾ ಇದೆ. ಸತ್ತವರ ಖಾತೆಯಿಂದ ಅಕ್ರಮವಾಗಿ ಹಣ ಡ್ರಾ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸಿ ಜೈಲಿಗಟ್ಟಲಾಗುವುದು ಅಂತ ಈಗಾಗಲೇ ಸರ್ಕಾರ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಖಾತೆಗಳನ್ನು ತಕ್ಷಣವೇ ಸೀಸ್ ಮಾಡಲು ಸೂಚಿಸಲಾಗಿದೆ ಅಂತ ವಿಡಿಯೋ ಮೂಲಕ ಈಗಾಗಲೇ ತಿಳಿಸಲಾಗಿದೆ. ಹಣ ದುರುಪಯೋಗ ತಡೆಯಲು ಈಗ ಸರ್ಕಾರದಿಂದ ಮತ್ತೊಂದು ಪ್ಲಾನ್. ನೋಂದಾಯಿತ ಫಲಾನುಭವಿಗಳ ಡೇಟಾಬೇಸ್ ಪರಿಶೀಲನೆ ನಡೆಸಿದಾಗ ಮೃತಪಟ್ಟಿರುವ ಬರೋಬ್ಬರಿ 1,95,224 ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಾಗಿರುವುದು ಪತ್ತೆಯಾಗಿದೆ.